ಇಲ್ಲಿ ಇನ್ನೊಂದು ಏನಾಗಿದೆ ಅಂದ್ರೆ ಇನ್ನೊಂದು ಬೀದಿ ಇದೆ, ಅಲ್ಲಿ ಮತ್ತೆ ಬಹಳ ಹಿಂದುಳಿದವರು ಜಾಸ್ತಿ ಇದ್ದಾರೆ. ಅಲ್ಲಿ ಯಾವ್ದಾದ್ರು ಹೆಣ ಹೊತ್ಕೊಡ್ಬೇಕಂದ್ರೆ ತಮಟೆ ಪಡೆಯೋಂಗಿಲ್ಲ. ಮೆರವಣಿಗೆ ಅಟ್ಯಾಕ್ ಮಾಡಿದ್ದೀವಿ. ಗಣೇಶ ಮೆರವಣಿಗೆ ಮಾಡ್ತಾರೆ. ಆಸ್ಪತ್ರೆ ಆರೋಗ್ಯ ಏನಾಗ್ತದೆ ಸ್ವಲ್ಪ ಏನಾಯ್ತು ನಿಮ್ ಜೊತೆ ಯಾರ ವ್ಯಕ್ತಿಗಳು ಮೈಸೂರು MLA ಅವರು ಕೊಬ್ಬೆಲ್ಲ ಜಾಸ್ತಿ ಆಗುತ್ತೆ. ಏನಪ್ಪ ಹೆಸರು? 5% ಇರುತ್ತೆ, ಅಹಂಕಾರ ಜಾಸ್ತಿ ಆಗುತ್ತೆ. ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತಾರೆ ಅಂತ ಅವರು ಬೀದಿಗೆ ಬಂದಿಲ್ಲ. ಹೇಳಿದೆ ನೆಕ್ಸ್ಟ್ ಟೈಮ್ ನಾವು ದೊಡ್ಡದಾಗೆ ಮಾಡೋಣ ಕಾರ್ಯಕ್ರಮ, ದೊಡ್ಡದಾಗೆ. ಅದು ಯಾವ ಒಂದು ಹಣ ಇಲ್ಲಿ ಸತ್ತೋದ್ರೆ ಒಂದು ಟಮಟೆ ತಗೋ ಅಲ್ಲಿ ಹೋದ್ರೆ ಹೆಣ ತಗೋ ಬಿಡುದಿಲ್ಲ ಕಾರಣ ಅಲ್ಲಿ ಆತರ ಈಗ ಬರ್ತಿದೆ ಅಣ್ಣ. 6 ತಿಂಗಳು ಈಚೆ ಓಪನ್ ಮಾಡಿರೋದಲ್ಲಿ ಅಣ್ಣ. ಅದು ಮಸೀದಿ ಈಗ ಅಲ್ಲಿ ಒಂದು 6 ತಿಂಗಳಿಂದ ಈಚೆಗೆ ಓಪನ್ ಮಾಡಿರೋದು ಅಲ್ಲಿ. ಅದಕ್ಕೆ ಮೊದಲೇ ನಾವು ಗಣಪತಿ ಫಂಕ್ಷನ್ ಅಲ್ಲಿ ಯಾರ ಸತ್ತೋದ ಕೆಟ್ಟೋದ್ರೆ ಅಲ್ಲಿ 30 ವರ್ಷದಿಂದ ನಾವು ಅದೇ ರೋಡಲ್ಲಿ ಹೋಯ್ತಾ ಇದ್ದು. ನಮ್ಗೆ ಅದೇ ರೋಡಲ್ಲಿ ಹೋಯ್ತಾ ಇದ್ದು. ಸತ್ತೋದ್ರಲ್ಲಿ ತಮಟೆ ಬಡಿಬೇಡಿ ಅಂತ ಅಂತಾರೆ. ಆಮೇಲೆ ಗಣಪತಿ ಮೆರವಣಿಗೆ ಮಾಡ್ಕೋದು ಅದು ಈಗ 6 ತಿಂಗಳು ಓಪನ್ ಮಾಡ್ಬಿಟ್ಟು ನಮ್ಗೆ ಸತ್ತ ಸ್ಟ್ರಿಕ್ಟ್ ಮಾಡ್ತಾ ಬಿದ್ದವ್ರಲ್ಲಿ. ಯಾವ ಮೆರವಣಿಗೆ ಹೋಗಕ್ಕೂ ಬಿಡುದಿಲ್ಲ, ಸತ್ತೋರಕ್ಕೆ ಟಮಟೆ ಬಡಿಯಕ್ಕೂ ಬಿಡುದಿಲ್ಲ. ಅದಕ್ಕಿಂತ ಮೊದಲೇ ನಾವು ಯಾವ್ದಾದ್ರು 3 ಬೀದಿಯಿಂದ 4 ಬೀದಿ ಮೆರವಣಿಗೆ ಮಾಡ್ಕೊಂಡು ಗಣಪತಿ ತಗೋಯ್ತಾ ಇದ್ದೋ. ಈಗಿಂದ 6 ತಿಂಗಳಿಂದ ಈಚೆ ಮಸೀದಿ ಓಪನ್ ಮಾಡ್ಬಿಟ್ಟು ನಮ್ಗೆ ಸಖತ್ತು ನಿರ್ಬಂಧ ಮಾಡ್ಬಿಟ್ಟಾರೆ. ಈ ರೋಡ್ ಹೋಗೋದೇ ಬೇಡ, ಏನ್ ಮಾಡೋದು ಬೇಡ ಅಂದ್ರೆ ಸಖತ್ತು ಸಮಸ್ಯೆ ಆಯ್ತದೆ. ಅದು ನಮ್ಗೆ ಇದಾಗಬೇಕಣ್ಣ. ಇಲ್ಲಿ ನಮ್ಗೆ ಒಡ್ಡಾಡಕ್ಕೂ ಹುಡುಗರು ಒಡ್ಡಾಡಕ್ಕಾದ್ರೂ ಸಮಾಜ ಹೆಂಗಸುಗಳು ಮಕ್ಳುಗಳು ಒಡ್ಡಾಡಕ್ಕೂ ಅಲ್ಲಿ ಇದಾಯ್ತದೆ ಅಣ್ಣ. ಅಲ್ಲಿ ಕಿರ್ಕುಳ ಅಣ್ಣ. ನಾವು ನಮ್ಗೆ ಇವಾಗಿಂದ ಅಣ್ಣ ಸಖತ್ ಮಸೀದಿಯಿಂದನೇ ನಮ್ಗೆ ಗಲಾಟೆ ಮಾಡ್ತಾರೆ ಅಣ್ಣ. ಅಲ್ಲಿ ತಮಟೆ ಹೊಡಿಬಾರ್ದು ಅಂತ ಅಂತಾರೆ ಅಣ್ಣ ಇಲ್ಲಿ. ಆಮೇಲೆ ಒಂದೇ ಗಣಪತಿ ಅಣ್ಣ, ಇನ್ನು ನಾನು ಏರಿಯಾದಲ್ಲಿ 4 ಗಣಪತಿ ಅವೆ ಅಣ್ಣ. ಇನ್ನು 4 ಗಣಪತಿ ಯಾವ ನೋಡೋದ್ರಲ್ಲಿ ನಮ್ಗೆ ಆ ರೋಡಲ್ಲಿ ಹೋಗ್ಲೇಬೇಡಿ ಅಂತ ಅನ್ಬಿಟ್ಟು ಆ ಮಸೀದಿ ಇದೆ ಅಂದ್ಬಿಟ್ಟು ಆ ರೋಡ್ ನೇ ಕಟ್ ಮಾಡ್ಬಿಡ್ತಾರೆ ಕಾರ್ಯಕ್ರಮ ಐತಲ್ಲ, ಎಲ್ಲೆಲ್ಲಿ ಬಂದ್ರು ಅವ್ರಣ್ಣ. ನಮ್ ಗಣಪತಿ ವಿಡಿಯೋನು ಐತೆ. ನಮ್ಗೆ ಈಗಲೂ ಅಲ್ಲಿ ನಮ್ಮ ಏರಿಯಾದಲ್ಲಿ 4 ಗಣಪತಿ ಕೊಡ್ಸಿದೀವಣ್ಣ. ನಮ್ ಗಣಪತಿ ಎದುರುಗಡೆ 3 ಗಂಟೆ ಟೈಮ್ ಡ್ಯಾನ್ಸ್ ಮಾಡ್ಕೊ ಹೋಗಿದ್ದಾರೆ ಅವರು. ನಾವ್ ಯಾರು ಅಭ್ಯಂತರನು ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ ಅಣ್ಣ. 3 ಗಂಟೆ ಟೈಮ್ ಸತತ ಗಣಪತಿ ತಾವು ಡ್ಯಾನ್ಸ್ ಮಾಡ್ಕೊ ಹೋಗೋರೆ. ನಮ್ಮ ಹುಡುಗರು ಯಾರು ಯಾವತ್ತೂ ಕೇಳಿದವ್ರೆ ಅಲ್ಲ. ಅವರು ಅಟ್ಲೀಸ್ಟ್ ಗಣಪತಿ ನೋಡೋಣ ಇದು ಗಣಪತಿ ಮುಂದ್ಗಡೆ ನಾವು ಕುಣಿಸಿದೀವಣ್ಣ. ಇಲ್ಲಿ ಆ ಗಣಪತಿ ಮುಂದ್ಗಡೆ ಯಾವ ತರ ಇದ್ ಮಾಡ್ಕೊ ಹೋಗಿದಾರಂತೆ ನಾವೇನು ಕೇಳಲಿಲ್ಲ ನಾವು ಅವ್ರನ್ನ. ಈಗಲೂ ಗಣಪತಿ ಹಂಗೆ ಬನ್ನಿ 15 ಅಡಿ ಗಣಪತಿ ಕುಣಿಸಿದೀವಿ ಅಣ್ಣ ನಾವು. 15 ಅಡಿ ಗಣಪತಿ ಕುಣಿಸಿ ವರ್ಷಕ್ಕೂ ವಿಜೃಂಭಣೆಯಿಂದ ವಿಜೃಂಭಣೆಯಿಂದ ಮಾಡ್ತೀವಣ್ಣ.
ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ನಮ್ಮ ವರ್ಷಕ್ಕೊಂದ್ಸತಿ ನಮ್ಮ ನಾಡ ಇತ್ತು ಹಬ್ಬ ಅನ್ಬಿಟ್ಟು ನಾವೆಲ್ಲರೂ ಮಾಡ್ತೇವೆ. ಹಬ್ಬನ ಮಾಡ್ಬಿಟ್ಟು ನಮ್ಗೆ ಇದ್ ಮಾಡ್ತಾರೆ, ಕಟ್ಟಿ ಇಟ್ಟಿರ್ತಾರೆ ನಿಮ್ಗೆ ನೀವು ಈ ದಾರಿಲಿ ಹೋಗ್ಬೇಡಿ, ಇಲ್ಲಿಗೆ ಹೋಗ್ಬೇಡಿ, ಮಸೀದಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ರೋಡಲ್ಲಿ ಹೋಗ್ಬೇಡಿ. ನಮ್ಮ ಹಬ್ಬ ನಮ್ಗೆ ಸ್ವತಂತ್ರನೇ ಇದ್ದಂಗೆ ಆಗದೆ ಅಣ್ಣ. ನಮ್ಮ ಹಬ್ಬ ಮಾಡೋಕೆ ನಮ್ಗೆ ಸ್ವತಂತ್ರನೇ ಇದ್ದಂಗೆ ಆಗದೆ. ಅದು ಏನಾದ್ರು ಮಾಡಿದ್ರೆ ನಮ್ಗೆ ಸ್ವತಂತ್ರ ಸಿಗ್ಬೇಕಣ್ಣ. ನಾವು ಮಸೀದಿ ಕಟ್ಟಿ ಅಂತ ನಾವು ಮಸೀದಿ ಮುಂದೆ ಡ್ಯಾನ್ಸ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ತೀವಿ. ಆ ಹಬ್ಬನೂ ಸ್ವತಂತ್ರ ಇದ್ದಂಗೆ ಆಗದೆ ಅಣ್ಣ ನಮ್ಗೆ. ಏನಾದ್ರು ಮಾಡಿ ನಮ್ಗೆ ಇನ್ನೂ 4 ಗಣಪತಿ ಅಣ್ಣ ಏರಿಯಾದಲ್ಲಿ. ನಮ್ಗೆ ಈಗಲೂ ಅಷ್ಟೇ ಪೊಲೀಸ್ನವ್ರು ಏನಂತಾರೆ, ಈ ಬೀದಿಲಿ ಈಗಲೂ ಗಣಪತಿ ಇವತ್ತು ಒಂದು ಗಣಪತಿ ನಮ್ ಏರಿಯಾದ ಬರ್ಬೇಕಾಯ್ತು. ಇಲ್ಲಿ ಆ ರೋಡಲ್ಲಿ ಬರ್ಬೇಡಿ, ನಮ್ಗೆ ಈ ರೋಡ್ ಇರುತ್ತೆ ಅದು ಅಣ್ಣ, ಇನ್ನೆಲ್ಲೂ ಬರುತ್ತೆ ಜಾಗನೇ ಇಲ್ಲ, ಆ ರೋಡಲ್ಲೇ ಬರ್ಬೇಡಿ ಅಂತಾರೆ. ನಮ್ಮ ಮಸೀದಿ ಮಾಡಿರೋ ಉದ್ದೇಶದಿಂದ ಆ ರೋಡಲ್ಲೇ ಬರ್ಬೇಡಿ ಅಂತಾರೆ. ನಿನ್ನೆ ನಮ್ಗೆ ಅಂದವ್ರ ಹೆಂಗಸರುಗಳು ನಮ್ಮ ಮಸೀದಿ ಬಂದು ಡ್ಯಾನ್ಸ್ ಮಾಡ್ತಾವ್ರ, ಅಲ್ಲಲ್ಲಿ ಮಾಡ್ಬೋದು ಅವ್ರು ಕೇಳ್ತಾವ್ರ. ಹೆಂಗಸರು ನೆನ್ನೆ ಮಾತಾಡವ್ರ, ಮಾತಾಡಿ ಕಳ್ಸವ್ರ ಅವ್ರು. ನಮ್ದಿರೋದು ಒಂದೇ ಮಸೀದಿ, ನೀವು ಇಲ್ಲೇ ಬರ್ಬೇಕಾ ಇಲ್ಲೇ ಮಾಡ್ಬೇಕಾ ಅಂತ ಲೇಡೀಸ್ ಮಾಡಿರೋದು ಲೇಡೀಸ್ ಮಾಡಿರೋದು ನೆನ್ನೆ ಪೋಸ್ಟ್ ಮಾಡಿ ಫೋಟೋಸ್ ಎಲ್ಲ ಅಣ್ಣ ಮುಂದೆ ಕ್ಯಾಮ್ರಾ ಎತ್ಕೊಳ್ಳೋಣ. ಖರ್ಚಿಗೆ ಇಟ್ಕೊಳ್ಳಿ, ಆಸ್ಪತ್ರೆ ಇದಕ್ಕೆ ಒಳಗಡೆ ಬಿಡು ಬ್ರದರ್. ಇದ್ರೆ ಮುಂದೆ ನಾವು ನೋಡ್ಕೊತೀವಿ. ಏನ್ ಭಯ ಬೀಳೋದಿಲ್ಲ. ಇನ್ನೆಲ್ಲ ಎಲ್ಲ ಒಟ್ಟಿಗಾಗವ್ರು ಹಿಂದೂಗಳೆಲ್ಲ. ಇನ್ನೇನು ಆ ತರ ಗಲಾಟೆ ಗಿಲಾಟೆ ಅವರು